ಎನ್ ಎಸ್ ರಾವ್ ಒಂದು ಒಳ್ಳೆ ಮಾತು ಹೇಳೋರು, ರೇ ಕನ್ನಡ ತಾಯಿ ಯಾವತ್ತು ಬಂಜೆ ಅಲ್ಲ ಕಣೋ, ಅವಳ ಉದರದಲ್ಲಿ ನವರತ್ನಗಳಿದ್ದಾವೆ, ಚೊಕ್ಕವಾಗಿ ಕಿರೀಟಕ್ಕೆ ಮುಡಿಸೋಂಥ ಕೆಲಸ ಮಾಡಬೇಕು. ಆ ಕೆಲಸನ ಒಬ್ಬ ಸಿದ್ಧಲಿಂಗಯ್ಯ ಮಾಡಿದ್ದಾನೆ, ಇಲ್ಲದ್ರೆ ನಿನ್ನಂತವ್ನು ಎಲ್ಲಿ ಸಿಗ್ತಾ ಇತ್ತು ಜಾಗ. ನಾನು ಬೇಸಿಕಲಿ ITI ಮಾಡಿದ್ದು ವೆಲ್ಡಿಂಗು. ಈ ಲೈಟ್ಗಿಂತನೂ ಅದರದ್ದು ಜಾಸ್ತಿ. ನಂದು ಕೂಡಿ ಬಾಳಿದರೆ ಸೊಗಸ್ಕ ರಿಲೀಸ್ ಆಗಿತ್ತು. ನನ್ನನ್ನು ಯಾರು ರೆಕಗ್ನಿಷನ್ ಮಾಡಲಿಲ್ಲ. ಏನ್ ಧೀರೇಂದ್ರ ಗೋಪಾಲ್ನ ಏನ್ ಸಿದ್ದೇಗೌಡನ ಕಾರ್ಯಕ್ರಮ ಅಷ್ಟೆಲ್ಲ ಮಾಡಿಲ್ಲ ಅಂತಾರೆ. ನಾನಲ್ಲ ಕಣಲೆ ಅವನು ಅಂತ ತೋರಿಸಿದ್ರೆ ಅನ್ನೋರು. ಈ ಡೈಲಾಗ್ ಏನಾರ ಹೇಳ್ಬಿಟ್ಟು ನೀನು ಸಕ್ಸಸ್ ಆಗ್ಬಿಟ್ಟೆ ಅಂದರೆ ಇಂಡಸ್ಟ್ರಿ ಒಳಗೆ ಶಾಶ್ವತವಾಗಿ ಉಳ್ಕೊಂತೀಯ. ಬಂದೆ ಟೇಕ್ 1 ಓಕೆ ಆಗೋಯ್ತು. ಎಲ್ಲ ಜೋರಾಗಿ ಕ್ಲಾಪ್ಸ್ ತಟ್ಬಿಟ್ರು. ಅವಾಗ ಹೋಗಿ ನನ್ನ ಮಗನೇ ಇಂಡಸ್ಟ್ರಿಯಲ್ಲಿ ಉಳಿತೀಯ, ಶಾಶ್ವತವಾಗಿ ಉಳಿತೀಯ, ಹೋಗ್ಬೋದು. ನೂರೊಂದು ನೆನಪು. ನಿಮ್ಮೂರಿನವರೆಲ್ಲ ಬಾಲಣ್ಣ? ನಮ್ಮೂರಿನವರು ಅರಸೀಕೆರೆಯವ್ರು ಯಾರ್ಯಾರು ಅಂತ ಹೇಳ್ತೀನಿ ಕೇಳಿ. ಬಾಲಣ್ಣ ನಮ್ಮೂರಿನವರು, ಅರ್ಥ ಆಯ್ತಾ? ರಾಜಾನಂದ್. ನಿಮ್ಮ ಅಣ್ಣವ್ರ ಸ್ನೇಹಿತರಂತ? ಹೌದು, ನಮ್ಮ ಅಣ್ಣನ ಸ್ನೇಹಿತ. ಪೂರ್ವದಲ್ಲಿ ಅವ್ರ ಹೆಸರು ರಾಜಾನಂದ್ ಅಂತ ಇರೋದಕ್ಕಿಂತ ಮುಂಚೆ ಇವರು ವೆಂಕಟಪ್ಪ ಅಂತ ಅವ್ರ ಹೆಸರು. ನಮ್ಗೆ ವೆಂಕಟಪ್ಪ ಅಂತಾನೆ ಪರಿಚಯ. ತುಂಬಾ ಹೀನಾಯ ಪರಿಸ್ಥಿತಿಲಿ ಇದ್ರು ಅಂತ ಕಾಣತ್ತಲ್ಲ? ಅದು ಗೊತ್ತಿಲ್ಲ. ಅದಾದ್ಮೇಲೆ ವಿಜಯಕಲಾ ಅಂತ ವಿಜಯಕಲಾ ನಮ್ಮೂರಿನವರು. ಅದಾದ್ಮೇಲೆ ವಿಶ್ವನಾಥ ಶೆಟ್ರು ಅಂತ ಜಗಜ್ಯೋತಿ ಪ್ರೊಡ್ಯೂಸರು ಅರಸೀಕೆರೆಯವರು. ಬಿ ವಿಠಲಾಚಾರ್ಯ ಅರಸೀಕೆರೆಯವರು. ಹೌದು, ಅರಸೀಕೆರೆಯವರು. ಸರ್, ಅವ್ರದ ಆರ್ಯಭವನ್ ಅಂತ ಹೋಟೆಲ್ ಇತ್ತು. ಆಮೇಲೆ ಡಿ ಶಂಕರ್ ಸಿಂಗ್, ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು. ನಾವು 24 ಗಂಟೆ ಈ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವ್ರು ತಂದಿದ್ರಲ್ಲ, ಶಂಕರ್ ಸಿಂಗ್, ಅವ್ರ ಅಣ್ಣ ಅನಂತ ಸಿಂಗ್ ಅಂತ ಇದ್ರು. ನೀವು ನೋಡಿರ್ಲಿಲ್ಲ? 6 ಅಡಿ 3 ಇಂಚ್ ಇದ್ರು, ಹಿಂಗೆ ಡಾಕ್ಟ್ರು. ನೀನು ನಂಬಲ್ಲಮ್ಮ ಹೇಳಿದ್ರೆ ಅವ್ರ ಮಕ್ಕಳು ಧನ್ ಸಿಂಗ್ ಇಂದ ಹಿಡಿದು, ಕೃಷ್ಣ ಸಿಂಗ್ ಇಂದ ಹಿಡಿದು, ಪೃಥ್ವಿರಾಜ್ ಸಿಂಗ್ ಇಂದ ಹಿಡಿದು ಪ್ರಕಾಶ್ವರೆಗೂ ನಮ್ಮ ಕ್ಲೋಸ್ ಫ್ರೆಂಡ್ಸ್. ಅವರೆಲ್ಲ ಅರಸೀಕೆರೆಯವರು. ಈ ನಿಮ್ಮ ದೊಡ್ಡಣ್ಣ ಅರಸೀಕೆರೆಯವನು. ನನ್ನ ನಂತರ ಯಾರಪ್ಪ ಅಂತಿದ್ದೆ, ಗಾಳಿ ಧನಂಜಯ ಬಂದ್ಬಿಟ್ಟ. ವಾವ್ ಅನ್ನಂಗಾಯ್ತು. ಅಷ್ಟೇ ಅಲ್ಲ, ಇನ್ನೊಬ್ಬ ಅಕಾಲ ಮರಣಕ್ಕೆ ತುತ್ತಾಲ ಪಾಪ. ನಾನು ಅವಳೆಲ್ಲ ನಮ್ಮ ಇವರು ಸಂಚಾರಿ ವಿಜಯ್ ಕಣ್ಕಟ್ಟಿಯವರು, ಗೊತ್ತಾಯ್ತಾ? ಹಂಗೆ ಅದಕ್ಕೇನೆ ಎನ್ ಎಸ್ ರಾವ್ ಒಂದು ಒಳ್ಳೆ ಮಾತು ಹೇಳೋರು, ರೇ ಕನ್ನಡ ತಾಯಿ ಯಾವತ್ತು ಬಂಜೆ ಅಲ್ಲ ಕಣೋ, ಅವಳ ಉದರದಲ್ಲಿ ನವರತ್ನಗಳಿದ್ದಾವೆ, ಅದನ್ನು ತೆಗೆದು ಆರಿಸಿ ಚೊಕ್ಕವಾಗಿ ಕಿರೀಟಕ್ಕೆ ಮುಡಿಸೋಂಥ ಕೆಲಸ ಮಾಡಬೇಕು. ಆ ಕೆಲಸನ ಒಬ್ಬ ಸಿದ್ಧಲಿಂಗಯ್ಯ ಮಾಡಿದ್ದಾನೆ, ಇಲ್ಲದ್ರೆ ನಿನ್ನಂತವ್ನು ಎಲ್ಲಿ ಸಿಗ್ತಾ ಇತ್ತು ಜಾಗ ಅಂದಾಗ. ಆವಾಗ ನಾವು ಬೆಳಗ್ಗೆ ಎದ್ದಾಗ ತಕ್ಷಣ ನಮ್ಮ ಗುರುಗಳ ಕಾಲಿಗೆ ನಮಸ್ಕಾರ ಮಾಡಿ ಆಮ್ರಕ್ಕೆ ನಮಸ್ಕಾರ ಮಾಡ್ತೀವಿ. ಗುರುಗಳ ಫಸ್ಟ್ ಶಾಟ್ ಜ್ಞಾಪಕ ಇದೆಯಾ? ನಾನು ಫಸ್ಟ್ ಶಾಟ್ ಜ್ಞಾಪಕ ಇದೆ. ಹೆಂಗಿತ್ತು? ಎಲ್ಲಿ ಶೂಟ್ ಮಾಡಿದ್ದು? ಇದು ಚನ್ನಪಟ್ಟಣದ ಹತ್ರ ಪಟ್ಲು ಅಂತ. ಓಕೆ, ಗೊತ್ತಾಯ್ತಾ? ಕ್ಯಾಮ್ರಾಮನ್ ಚಿಟ್ಟಿ ಬಾಬು ಅಂತ. ಚಿಟ್ಟಿ ಬಾಬು ಅಂದರೆ ಒಂದು ಲೈಟ್ ಹಾಕೋರು ಕಣ್ಣಿಂಗ್ ಬಿಡೋಕ್ಕಾಗ್ತಾ ಇರಲಿಲ್ಲ ಬೇರೆಯವ್ರಿಗೆ. ನನಗೆ ಯಾಕೆ ಅಷ್ಟು ಪ್ರಾಕ್ಟೀಸ್ ಆಗಿಬಿಟ್ಟಿತ್ತು ಅಂದರೆ, ನಾನು ಬೇಸಿಕಲಿ ITI ಮಾಡಿದ್ದು ವೆಲ್ಡಿಂಗು. ಈ ಲೈಟ್ಗಿಂತನೂ ಅದರದ್ದು ಜಾಸ್ತಿ. ಅಂದರೆ ಯೂನಿಯನ್ ಅವನ ಸಿಗ್ಲಿಕ್ಕನ அந்த பையனுக்கு புது பையனுக்கு லைட்டு போட்டால் கூட அவன் எல்லாம் எப்படி நல்லா உட்காந்துருக்கான் பாரு ಅಂತ. ಸ್ಟ್ರೈಟಾಗಿ ಲೈಟ್ ಹಾಕು, ಎಲ್ಲ ಹಾಕೋರು, ಕ್ಲೀನಾಗಿ ಹಾಕೋದು. 2 ಡೈಲ್ ಹಾಕು. ನಂದು ರಾಜಾನಂದ್ ಅಂತೀನಿ, ರಾಜಾರಾಮ್ ಅಂತ, RS ರಾಜಾರಾಮ್ ಗೊತ್ತು, ಪಾಪ ತೀರ್ಕೊಂಡ್ಬಿಟ್ರು. ಆಮೇಲೆ KN ಭಾರತಿ ಅಂತ. ನಾನು ಇಂಟರ್ವ್ಯೂ ಮಾಡಿದ್ದೆ. ನೀನು ಇಂಟರ್ವ್ಯೂ ಮಾಡಿದಾಗ ನೋಡಿ ನಾನು ನಿನ್ನ ಹತ್ರ ನಂಬರ್ ತಗೊಂಡು ಇವತ್ತು ಸ್ವಂತ ತಂಗಿ ಇದ್ದಂಗೆ ನನಗೆ. ತಮಾಷೆಗಲ್ಲ, ಜೀವನದಲ್ಲಿ ಕಷ್ಟಕ್ಕೆ ನೋವಿಗೆ ಒಂದು ಜೀವ ಬದುಕಿದೆ ಅಂದರೆ ಅದಕ್ಕೆ KN ಭಾರತಿ ಅಂತ ಹೆಸರಿಡಬೇಕು. ಅಷ್ಟು ಕಷ್ಟ ಅನುಭವಿಸಿದಾಳೆ ಆ ತಾಯಿ. ತಮಾಷೆಗಲ್ಲ, ನಾನು ಸ್ವಂತ ತಂಗಿ ಇದ್ದಂಗೆ. ನನಗೆ ಸಿನಿಮಾ ಆರ್ಟಿಸ್ಟ್ ಆದಮೇಲೆ ನಾನು ಬ್ಯುಸಿಯಾಗಿ ಎಲ್ಲ ಆಗಿ ಎಷ್ಟೋ ವರ್ಷದ ಮೇಲೆ ಸಿಕ್ತು. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಓದೋಳು. NSD ಅರ್ಥ ಆಯ್ತಾ ನಿಮಗೆ? NSDಲಿ ಓದೋದು ಅಂದರೆ ಹುಡುಗಾಟ ಅಲ್ಲ. ಉತ್ತರದವರು ಕಾರ್ಬಾರಲ್ಲಿ, ಗೊತ್ತಾಯ್ತಾ? ಅವಳಿಗೆ ಹ್ಯಾಟ್ಸಪ್. ಅವ್ರು ನಿಮ್ಮ ಕಾಂಬಿನೇಷನ್ ಶಾರ್ಟು? ಹೌದು, ನನ್ನ ತಂಗಿ. ಅಣ್ಣಯ್ಯ ತಗೋ ಕಾಪಿ ಅಂತಾಳೆ.
ಅದು ಇಸ್ಕೊಂಡು ಕುಡಿತೀನಿ. ಎಲ್ಲ ಈಗ ನೋಡ್ತವೆ, ನೋಡೋದು ನೋಡು ಗತ್ ಕೆಟ್ಟವಂಗೆ, ಬೇಗ ಕೊಡು ಕಣ್ಣಾಸ್ರ ಆಯ್ತದೆ, ಹಿಂಗೆ ಕಿತ್ಕೊಂಡು ಹೋಗ್ತಾನೆ. ಏನಮ್ಮಯ್ಯ ಇಲ್ಲ ತಾಂಬ ಪರವಾಗಿಲ್ಲ. ಫಸ್ಟ್ ಶಾಟ್ ಅದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಸರ್. ಹೆಂಗಿತ್ತು ಅಪ್ಪಾಜಿ ಅದು? ತುಂಬ ಚೆನ್ನಾಗಿತ್ತು. ಸಿದ್ಲಿಂಗಣ್ಣ ಒಂದೇ ಟ್ಯಾಕ್ ಓಕೆ ಆಗಬೇಕು, ಒಂದೇ ಟೇಕಿಗೆ ಓಕೆ ಆಗಬೇಕು, ಒಂದೇ ಟೇಕಿಗೆ 2 ಡೈಲಾಗ್ಗಳು ರಿಹರ್ಸಲ್ ಮಾಡ್ರು. ನಾನು ಡ್ರಾಮಾದಿಂದ ಬಂದವನು, ಭಾರತೀನು ಇದರಿಂದ ಬಂದವಳು, ರಾಜಾರಾಮು ನಾಟಕದಿಂದ ಬಂದವರು, ಸುರೇಶ್ ಅಂತ ಒಬ್ಬ ಆರ್ಟಿಸ್ಟು, ಒಳ್ಳೆ ಮೈಕಟ್ಟು ಚೆನ್ನಾಗಿದ್ದ. ಆಮೇಲೆ ಇವರು ಎಲ್ಲರೂ ಹೆಂಗಿತ್ತು ಅಂದರೆ ಹಂಗೆ ಟೇಕಾದ್ರೆ ಸಾಕು ಅಂತ ಚಾರ್ಜ್ ಆಗಿರ್ತಿತ್ತು. ಸೊ ಏನು ಸಿದ್ಲಿಂಗಣ್ಣ ಏನಾದ್ರು ಅಪ್ಪಾಜಿ ಖುಷಿ ಪಟ್ಬಿಟ್ರು. ಏನೇ ಮಾಡ್ತಾರೋ ಜೀವನದಲ್ಲಿ ಸಿದ್ಲಿಂಗಣ್ಣನ ಮರೆಯೋಕ್ಕಾಗಲ್ಲ. ಖಂಡಿತ ಯಾಕಾಗಲ್ಲ ಅಂದರೆ ಸತತವಾಗಿ ಅವ್ರ ಬ್ಯಾನರಲ್ಲಿ, ಅವರ ನಿರ್ದೇಶನದಲ್ಲಿ 11 ಪಿಕ್ಚರ್ಗಳನ್ನು ನನಗೆ ಸತತವಾಗಿ ಕೊಟ್ಟು ನನ್ನನ್ನು ನಿಲ್ಲಿಸ್ತವ್ರು. ಮಾರ್ಕೆಟಲ್ಲಿ, ಬಜಾರಲ್ಲಿ ನಿಲ್ಲಿಸಿದಂತಹ ಗುರು, ದೈವ, ಅನ್ನದಾತ ಯಾರು ಇದ್ದರೆ ಅದು ಸಿದ್ಲಿಂಗಯ್ಯ ಅಂತ ದೊಡ್ಡಣ್ಣ ಅನ್ನೋ ಬ್ರ್ಯಾಂಡನ್ನು ಕೊಟ್ಟಿದ್ದು, ಹೆಸರನ್ನ ಬ್ರ್ಯಾಂಡ್ ಮಾಡಿ ಅಪ್ಪಾಜಿ. ನನಗೆ ತುಂಬ ನಾ ಕೂಡಿಬಾಳಿದರ ಸುರ್ಗ ಸುಖ ಆಮೇಲೆ ನೋಡಿದ್ದು, ಥಿಯೇಟ್ರ್ ನೋಡಿಲ್ಲ. ನನಗೆ ಫಸ್ಟ್ ನಿಮ್ಮ ಪರಿಚಯ ಆಗಿದ್ದು ವೈಯಕ್ತಿಕವಾಗಿ, ಬಹುಶಃ ನನ್ನ ಜನ್ರೇಷನ್ ತುಂಬ ಜನಕ್ಕೂ ಅದೇನೆ, ಒಂದು ಪ್ರೇಮ ಪರ್ವದ ಒಂದು ಕಠಿಣ ಅಪ್ಪ, ಮುರಳಿಯವರ ತಂದೆ ಕ್ಯಾರೆಕ್ಟರ್. ಅದರಲ್ಲಿ ನಾವೆಲ್ಲೋ ದೊಡ್ಡಣ್ಣವರು ಮುರಳಿ ಸರ್ನ ನೋಡ್ತಾ ಇರಲ್ಲ, ನಿಜವಾದ ಒಬ್ಬ ತಂದೆ ಮಗ. ಅದ್ರ ಜೊತೆಗೆ ದಿನೇಶ್ ಅಣ್ಣ. ಇವಾಗ ಕೂಡಿಬಾಳಿದರೆ ಸ್ವರ್ಗ ಸುಖ ರಿಲೀಸ್ ಆಯಿತು. ಅಮ್ಮ ನಮ್ಮ ಶಾಂತಮ್ಮ ಅವರು ನಿಮ್ಮನ್ನ ತೆರೆ ಮೇಲೆ ನೋಡಿ ಏನಂದ್ರು ನಿಮ್ಮ ಪಿಕ್ಚರ್ ನೋಡ್ಬಿಟ್ಟು? ಏನಾಯ್ತು ಅಂತಂದರೆ ನಮ್ಮ ತಂದೆ ನೋಡಿರಲಿಲ್ಲ. ತಂದೆ ಇರಲಿಲ್ಲ. ಅಣ್ಣ ಇದೆಲ್ಲ ಇದ್ರು. ನಂದು ಕೂಡಿಬಾಳಿದರೆ ಸ್ವರ್ಗ ಸುಖ ರಿಲೀಸ್ ಆಗಿತ್ತು. ಅರ್ಥ ಆಯ್ತಾ? ಅದೊಂದು ಮಜಾ ಇದೆ, ಕೇಳಿ ಹೇಳ್ತೀನಿ. ಪ್ರಭಾತ್ ಥಿಯೇಟ್ರ್ ಅಂತ, ಪ್ರಭಾತ್ ಗೊತ್ತು, ಮೆಜೆಸ್ಟಿಕಲ್ಲಿ ಪ್ರಭಾತ್. ಅದಕ್ಕೆ ಎಲ್ಲರನ್ನೂ ಕರೆದಿದ್ರು. ಸರಿ, ನಾವು ಹೋದ್ವಿ. ಧೀರೇಂದ್ರ ಗೋಪಾಲು ಬಂದಿದ್ದ. ಧೀರೇಂದ್ರ ಗೋಪಾಲ್ ನನ್ನ ಆತ್ಮೀಯ ಸ್ನೇಹಿತ. ಸರಿ, ಹೋಗಿ ಕೂತ್ಕೊಂಡು ಪಿಕ್ಚರ್ ಎಲ್ಲ ಬಿಡ್ತು, ನೋಡಿದ್ವಿ. ನನ್ನನ್ನು ಯಾರು ರೆಕಗ್ನೇಷನ್ನೇ ಮಾಡಲಿಲ್ಲ. ಏನು ಧೀರೇಂದ್ರ ಗೋಪಾಲ್ನ, ಏನು ಸಿದ್ದೇಗೌಡನ ಕ್ಯಾರೆಕ್ಟರ್ ಅಷ್ಟೆಲ್ಲ ಮಾಡಿದ್ರೆ ಅಂತಾರೆ. ನಾನೆಲ್ಲ ಕಣಲೆ ಅವನು ಅಂತ ತೋರಿಸಿದ್ರೆ ಅನ್ನೋರು. ಫಸ್ಟ್ ಇದರಲ್ಲಿ ಯಾರು ಕಂಡುಹಿಡಿಲಿಲ್ಲ. ಎರಡನೇ ಪಿಕ್ಚರು ಒಂದು ನನಗೆ ಈ ನಮ್ಮ ಸಿದ್ಲಿಂಗಣ್ಣ ಅವರು ಆತ್ಮೀಯ ಸ್ನೇಹಿತರು ಚಂದುಲಾಲ್ ಜೈನ್ ಅವರು ಇದು ಕೊಟ್ಟರು, ಯಡಿಯೂರು ಸಿದ್ಧಲಿಂಗೇಶ್ವರ ಅಂತ. ಅದು ಹುಣಸೂರು ಕೃಷ್ಣಮೂರ್ತಿಗಳು. ಹೌದು, ಹುಣಸೂರು ಕೃಷ್ಣಮೂರ್ತಿ ಡೈರೆಕ್ಟರ್. ಅದಕ್ಕೆ ಅದರಲ್ಲಿ ಏನು ಒಂದೇ ಟೇಕ್ ಮಾಡಿದ್ರಂತಲ್ಲ? ಹೌದು, ಒಂದೇ ಟೇಕು. ಅದು ಏನಾಯ್ತು ಅಂದರೆ, ಓದಿ ಕೂತ್ಕೊಂಡಿದ್ವಿ. ನನಗೆ 83 ಅವ್ರದ್ದು ರೂಮ್ ನಂಬರು, ಪರ್ಮನೆಂಟ್ ರೂಮು. ನಾನು ಅಲ್ಲಿ ಕೂತ್ಕೊಂಡಾಗ ಅವ್ರಿಗೆ ತುಂಬ ಇಷ್ಟ ಅಂದರೆ ಸ್ಮೋಕಿಂಗ್ ಇಷ್ಟ ಅಪ್ಪಾಜಿಗೆ. ನಾವು ಅಪ್ಪಾಜಿ ಅಂತಲೇ ಕರಿತಾ ಇದ್ದಿದ್ದು. ಹಾಗಾಗಿ ಈ ಗೋಲ್ಡ್ ಫ್ಲಾಗ್ ಕಿಂಗ್ ಸೈಜ್ ತೊಗೊಂಡೋಗಿ ಒಂದು ಬೆಂಕಿ ಪಟ್ಟ ಕೊಟ್ಬಿಟ್ರೆ ಯಾರಿಗೂ ಕಾಣ್ದಲ್ಲೇ ರಂಗ್ ಕೂತ್ಕೊಂಡು ಹಂಗೆ ಇದು ಮಾಡೋರು. ದೊಡ್ಡ ನಾಳೆ ಒಳ್ಳೆ ಸೀನ್ ಇದೆ, ಊರಾಚೆ ಕರ್ಕೊಂಡೋದ್ರೆ ಊರು ಗೌಡನ ಪಾತ್ರ ನಾನು. ಆವಾಗೇನಾಗೋಯ್ತು, ಒಂದು ಡೈಲಾಗ್ ಬರೆದ್ರು. ಸುಂದರ ಕೃಷ್ಣವ್ರು ಇದ್ದರು, ಆಮೇಲೆ ಲೋಕಣ್ಣ ಇದ್ದರು, ಆಮೇಲೆ ಜಯಂತಿ ಅಮ್ಮ ಇದ್ದರು. ಜಯಂತಿ ಅಮ್ಮ ಇದ್ದಾಗ ಏನಾಯಿತು ಅಂತಂದರೆ, ಡೈಲಾಗ್ ಕೊಟ್ಬಿಟ್ಟು ಏನು ಮಾಡೋದು, ಸುಂದರ ಕೃಷ್ಣಾಸ್ ಬಂದ್ಬಿಟ್ಟು 1 ಪೇಜ್ ಡೈಲಾಗ್ ಬರೆದಿದ್ದಾರೆ. ಅಪ್ಪಾಜಿಯವರು ಡೈಲಾಗ್ ಹೇಳೋದೇ ಕಷ್ಟ, ಅದರಲ್ಲಿ ಹೊಸಬನ್ನು ಕೊಟ್ಟಿದ್ದಾರೆ. ಅವನು ಎಷ್ಟು ಟೇಕ್ ತಗೊಂತಾನೋ ಏನು ಕತೆನೋ ದೇವರೇ ಕಾಪಾಡಬೇಕು ಅಂತ. ಕ್ಯಾಮ್ರಾಮನ್ ಯಾರು ಅಂದರೆ ಮಧು ನಮ್ಮ ರವಿ ಸರ್ಗೆಲ್ಲ ಅಪ್ರತಿಮ. ಆರ್ ಮಧುಸೂದನ್ ಅಂದರೆ ಕಿಂಗು ಮಾಸ್ಕ್ ವರ್ಕಲ್ಲಿ. ಸರಿ, ಎಲ್ಲ ಕೂತು ಆನೆ ಮಾಡಿದೆ, ಎಲ್ಲ ಆಯಿತು, ಲೈಟಿಂಗ್ ಎಲ್ಲ ಆಯಿತು. ನಾನು ಕೊಟ್ಟಿದ್ದು ಎಲ್ಲ ಕ್ಲೀನಾಗಿ ಓದ್ಕೊಂಬಿಟ್ಟು ಒಂದಿನ ದೊಡ್ಡ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಬಿಡಕೋಣ, ಒಂದು ಮಾನಿಟರ್ ಮಾಡೋಣ, ರೆಡಿ ದಾದಾ ಮಾಡೋಣ ಅಂತ. ನೀವು ದಾದಾ ಅಂತ? ದಾದಾ ಅಂತಲೇ ಕರಿತಾ ಇದ್ದಿದ್ದು, ಕೊನೆವರೆಗೂ ದಾದಾ ಅಂತಲೇ ಕರಿತಿದ್ದು. ರೆಡಿ ದಾದಾ ಒಂದು ಮಾನಿಟರ್ ಮಾಡೋದು. ಏನು ಟೇಕಲ್ಲಿ ಹೆಂಗೆ ಮಾಡ್ತಾರೆ ಮಾಡಿದೆ. ಅದನ್ನು ಕೊಡ್ಬೇಕಾದ್ರೆ ಅಪ್ಪಾಜಿ ಏನಂದಿದ್ರು, ಈ ಡೈಲಾಗ್ ಏನಾರ ಹೇಳ್ಬಿಟ್ಟು ನೀನು ಸಕ್ಸಸ್ ಆಗಿಬಿಟ್ಟೆ ಅಂದರೆ ಇಂಡಸ್ಟ್ರಿ ಒಳಗೆ ಶಾಶ್ವತವಾಗಿ ಉಳ್ಕೊತೀಯ ಅನ್ನೋ ಮಾತನ್ನು ಹೇಳ್ಕೊಟ್ಟಿದ್ರು. ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಮಧು ಸರ್ಗೆ ಹೇಳಿ ಬಂದೆ. ಟೇಕ್ 1 ಓಕೆ ಆಗೋಯ್ತು. ಎಲ್ಲ ಜೋರಾಗಿ ಕ್ಲಾಪ್ಸ್ ತಟ್ಬಿಟ್ರು. ಆವಾಗ
ಹೋಗಿ ನನ್ನ ಮಗನೇ ಇಂಡಸ್ಟ್ರಿಯಲ್ಲಿ ಉಳಿತ್ಯಾ, ಶಾಶ್ವತ ಉಳಿತ್ಯಾ ಹೋಗ್ಬೋದು. ನೋಡಿ ಎಂಥ ದಿಗ್ಗಜ ಬ್ಲೆಸ್ ಮಾಡಿದ್ದದು. ಮಹಾನುಭಾವ ಹುಣಸೂರು ಕೃಷ್ಣಮೂರ್ತಿ ಅಂದರೆ ಕಬ್ಬಿಣದ ಕಟ್ಲೆ ಅವ್ರ ಡೈಲಾಗ್ಗಳು. ಆದರೆ ಆ ಡ್ರಾಮಾ ಮಾಡಿದ್ರಿಂದ ಗೊತ್ತಾಯ್ತಾ, ಎಲ್ಲ ಭಗವಂತನ ಇದ್ದಿದ್ದರಿಂದ ಆಶೀರ್ವಾದ ಇದ್ದಿಂದ ಹೇಳೋದಕ್ಕಾಯ್ತು, ಮಾಡೋದಕ್ಕಾಯ್ತು. ಹೆದರದಿರಿ, ಹಿಮ್ಮೆಟ್ಟದಿರಿ. ಹಣ ಮತ್ತು ಹೆಣ್ಣುಗಳ ಆಸೆಯಿಂದ ಊರನ್ನೇ ಕೊಳ್ಳೆ ಹೊಡೆಯಲು ಬಂದಿರುವ ನೀಚರನ್ನು ಎದುರಿಸಿ ಧೂಳು ಮಾಡಿ. ಅದು 2ನೇ ಪಿಕ್ಚರು. 3ನೇ ಪಿಕ್ಚರಿಗೆ ಬಂದು ಪರಾಜಿತ. ಮುರಳಿ ಅವರು ಅದರಲ್ಲಿ ಅಸೋಸಿಯೇಟ್ ಅಂತಲ್ಲ? ಹೌದು, ಮುರಳಿ ಅಸೋಸಿಯೇಟ್ ಡೈರೆಕ್ಟ್ರು. ಅದರಲ್ಲಿ ಏನಾಗಿತ್ತು ಅಂತಂದರೆ ಅದಕ್ಕೆ ಚರಣ್ ರಾಜ್ ಎಂಟ್ರಿ. ಫಸ್ಟ್ ಪಿಕ್ಚರ್ ಚರಣ್. ಹೌದು, ಚರಣ್ ರಾಜ್ ಫಸ್ಟ್ ಪಿಕ್ಚರು. ಯಾಕೆ ಅಂತ ಕೇಳಿ ಹೇಳ್ತೀನಿ. ಕೆಲವು ಸತಿ ಎಲ್ಲೋ ಆರ್ಟಿಸ್ಟ್ ತಿಕ್ಕಲ್ತನ ಒಬ್ಬ ಡೈರೆಕ್ಟ್ರಿಗೆ ಬೇಜಾರು ಮಾಡಿಬಿಡುತ್ತೆ ಅನ್ನೋದಕ್ಕೆ. ಆ ಕ್ಯಾರೆಕ್ಟರ್ ಫಿಕ್ಸ್ ಆಗಿದ್ದು ಸುಂದರ್ ರಾಜ್ ಅವರಿಗೆ. ಚರಣ್ ರಾಜ್ ಕ್ಯಾರೆಕ್ಟ್ರು. ಚರಣ್ ರಾಜ್ ಕ್ಯಾರೆಕ್ಟ್ರು. ಅವರು ಒಂದು ಸ್ವಲ್ಪ ರೇಟಿನ ವಿಷಯಕ್ಕೆ, ಪೇಮೆಂಟ್ ವಿಷಯಕ್ಕೆ ಎಳೆದಾಡ್ಸೋದು. ಆ ಸೇಮ್ ಏನಾಗೋಯ್ತು, ಆಯ್ತು ಪರವಾಗಿಲ್ಲ ಕಣಯ್ಯ, ಇಂದ ಟೈಮಿಗೆ ಕರೆಕ್ಟಾಗಿ ಬಂದ್ಬಿಡಯ್ಯ ನೀನು ಅಂತಂದರು. ಅವನೊಂದು ದಿವಸ ಲೇಟಾಗಿ ಬರ್ತೀನಿ. ಆ ಟೈಮಿಗೆ ಗ್ರಾಚಾರಕ್ಕೆ ಚರಣ್ ರಾಜ್ ಬಂದ್ಬಿಟ್ಟ. ಹೆಂಗೆ ಬಂದು ಕೂತ್ಕೊಂಡ್ರು ನೋಡಿ. ನೋಡ್ರಿ, ಅವನು ನಮ್ಮ ಕಣ್ಮುಂದೆನೇ ಎಷ್ಟು ಎತ್ತರಕ್ಕೆ ಬೆಳೆದ. ಸೌತ್ ಇಂಡಿಯಾ ಲೆವೆಲಲ್ಲಿ. ಹೌದು, ಸೌತ್ ಇಂಡಿಯಾ ಲೆವೆಲ್ಗೆ ಬೆಳೆದ. ಸಂತೋಷ ಪಡ್ಬೇಕು ನೀವು ಅದಕ್ಕೆ. ಹೌದಲ್ವ? ನಮ್ಮ ತಮ್ಮ ಅವನು, ನನ್ನ ನಂತರ ಬಂದವನು. ಇವತ್ತು ನಾವು ಅದೇ ಗುರುಕುಲ, ಒಂದೇ ಗುರುಕುಲದಿಂದ ಬಂದವರು ನಾವು. ಹೌದಲ್ವ? ಅಷ್ಟು ಖುಷಿ ನಮಗೆ. ಮುರಳಿ ಹೆಂಗಿರೋರಪ್ಪಾಜಿ? ಮುರಳಿ ಅಂತಂದ್ರೆ ಸಿದ್ಲಿಂಗ ಅವ್ರ ಮಗ. ಆದ್ರೂ ನೋಡಿ, ಅವ್ರ ಮಗ ಆದ್ರೂ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡೋನು. ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡೋನು. ಅವ್ರಿಗೆ ಯಾವ ಪಿಕ್ಚರು? ಪ್ರೇಮ ಪರ್ವ. ಅದರಲ್ಲಿ ಮೇಕಪ್ ಹಾಕ್ಸೋರು. ಅಯ್ಯೋ ಕಪ್ ಕಾಣಿಸ್ತಾ ಅನ್ಕೊಳೋ, ಇನ್ನೊಂಚೂರು ಬಣ್ಣ ಹಾಕ್ರೋ ಅಂತ. ನೀನೊಂದು ಪಿಕ್ಚರ್ ನೋಡ್ಕೊಂಬಂದೆ ಕೊಡೋ ನನ್ನ ಮಗನೇ ಅಂತ. ಯಾವುದಣ್ಣ? ಇಂಥ ಒಂದು ಪಿಕ್ಚರ್ ಕೊಡೋ, ಭಾಳ ಚೆನ್ನಾಗೈತೆ. ನೆಕ್ಸ್ಟು ನಂದು ನಿಂದು ಕಾಂಬಿನೇಷನು ಇನ್ನೂ ಚೆನ್ನಾಗಿ ಮಾಡೋಣ ಅಂದರು. ಸಿ ಬಿ ಐ ಶಂಕರ್ ಕುಂಬಳಕಾಯಿ. ಅದೊಂದು ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ ಅಂದರೆ